ನಮ್ಮಲ್ಲಿ ಸಾಕಷ್ಟು ಜನ ಈ ಒಂದು ಪೈಲ್ ಸಮಸ್ಯೆ ಬಂದ ನಂತರ ಹೆಲ್ದಿ ಹ್ಯಾಬಿಟ್ಸ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸೊ ಈ ಒಂದು ಪೈಲ್ ಸಮಸ್ಯೆ ಬರೋದಕ್ಕೂ ಮುಂಚೆ ಇದನ್ನ ತಡೆಗಟ್ಟೋದು ಹೇಗೆ, ಯಾವ ರೀತಿ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ಇಟ್ಕೊಳ್ಬೇಕು, ಹೆಲ್ದಿ ಹ್ಯಾಬಿಟ್ಸ್ ಯಾವ್ದು ಅಂತ ಸಿಂಪಲ್ ಆಗಿ ಇವತ್ತಿನ ವಿಡಿಯೋ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಈಗ ಆಲ್ರೆಡಿ ನಾವು ಈ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಡಯಾಬಿಟೀಸ್ ಬಗ್ಗೆ ಆಗಿರಬಹುದು, ಕೊಲೆಸ್ಟ್ರಾಲ್ ಬಗ್ಗೆ ಆಗಿರಬಹುದು, ಟ್ರೈಗ್ಲಿಸರೈಡ್ಸ್ ಬಗ್ಗೆ ಆಗಿರಬಹುದು, ಪೈಲ್ಸ್ ಬಗ್ಗೆ ಆಗಿರಬಹುದು, ಈ ರೀತಿ ಕಾರ್ಟಿಸಾಲ್ ಲೆವೆಲ್ ಆಗಿರ್ಬೋದು, ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗೋದಾಗಿರ್ಬಹುದು, ಇದೆಲ್ಲವೂ ಕೂಡ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಅವಿನಾಭಾವ ಸಂಬಂಧ ಹೊಂದಿದೆ, ಇವೆರಡು ಒಂದಕ್ಕೊಂದು ಯಾವ ರೀತಿ ಕನೆಕ್ಷನ್ಸ್ ಇದೆ ಅನ್ನೋದನ್ನ ಕೂಡ ನೋಡಿದ್ವಿ. ಜೊತೆಗೆ ಸ್ಪಿರಿಚುವಲ್ ಹೀಲಿಂಗ್ ಕಾನ್ಸೆಪ್ಟ್ ಗಳನ್ನು ಕೂಡ ನಾವು ನೋಡ್ತಾ ಬರ್ತಾ ಇದೀವಿ. ವಾಟ್ ಈಸ್ ಸೋಲ್ ಅಂದ್ರೆ ಏನು ಅನ್ನೋದನ್ನ. ಸೊ ಈ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮನಸ್ಸು ದೇಹ ಆತ್ಮದ ಚೇತರಿಕೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಪ್ರತಿಯೊಂದು ಸಂಚಿಕೆನಲ್ಲೂ ನಾನು ನಿಮ್ಗೆ ಹೇಳ್ತಾ ಬರ್ತಾ ಇದೀನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕೂಡ ಒತ್ತಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿನ ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಸೊ ಕಳೆದ ಸಂಚಿಕೆನಲ್ಲಿ ನಾವು ಈ ಒಂದು ಮಲಬದ್ಧತೆ ಮತ್ತು ಪೈಲ್ಸ್ಗೆ ಏನು ಕನೆಕ್ಷನ್ ಇದೆ, ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಸಿಂಪಲ್ ಹ್ಯಾಬಿಟ್ಸ್ ಇರಬೇಕು, ನಾವು ಈ ಒಂದು ಪೈಲ್ಸ್ ನ ತಡೆಗಟ್ಟೋದಕ್ಕೆ ಏನೆಲ್ಲ ಹ್ಯಾಬಿಟ್ಸ್ ಇಟ್ಕೊಳ್ಬೇಕು ನಮ್ಮ ಡೈಲಿ ಲೈಫ್ ನಲ್ಲಿ, ಜೊತೆಗೆ ಪೈಲ್ಸ್ ಲಕ್ಷಣಗಳು ಕಾಣ್ತಾ ಇದ್ರು ಕೂಡ ಇದು ಪ್ರಾಬ್ಲಮ್ ಜಾಸ್ತಿ ಆಗದೆ ಇರೋದಕ್ಕೆ ಯಾವ ರೀತಿ ನಮ್ಮ ಸಿಂಪಲ್ ಹ್ಯಾಬಿಟ್ಸ್ ಇರಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಜೊತೆಗೆ ಆಲ್ರೆಡಿ ನಿಮ್ಗೆ ಪೈಲ್ಸ್ ಬಂದು ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ರು ಕೂಡ ನಿಮ್ಗೆ ಸಾಕಷ್ಟು ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ನಮ್ಮ ಡೈಲಿ ಸಿಂಪಲ್ ಹ್ಯಾಬಿಟ್ಸ್ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಪರ್ಫೆಕ್ಟ್ ಲೈಫ್ ಸ್ಟೈಲ್ ಇರ್ಬೇಕು ಅಂತ ಏನೂ ಇಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಮುಖ್ಯ. ಪ್ರತಿದಿನ ಪರ್ಫೆಕ್ಟ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಅಲ್ವಾ. ಸ್ವಲ್ಪ ಅರ್ಜೆಂಟ್ ಇರ್ತೀವಿ, ಏನಾದ್ರೂ ಒಂದು ಕೆಲ್ಸಗಳು ಹೊರಗಡೆ ಹೋಗುವಂತಹ ಕೆಲ್ಸಗಳು ಇರುತ್ತೆ, ಬಿಸಿ ಇರ್ತೀವಿ. ಹಾಗಾಗಿ ನಾವು ಎವ್ರಿ ಡೇ ನಾವು ಪರ್ಫೆಕ್ಟ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಪರ್ಫೆಕ್ಟ್ ಆಗಿ ನೀವು ಇರ್ಬೇಕು ಅಂತ ಏನೂ ಇಲ್ಲ. ಆದರೆ ನಿರಂತರವಾಗಿ ನೀವು ಏನೆಲ್ಲ ಸಣ್ಣ ಪುಟ್ಟ ಡೈಲಿ ಗುಡ್ ಹ್ಯಾಬಿಟ್ಸ್ ನ ಫಾಲೋ ಮಾಡ್ತೀರಿ ಅದನ್ನ ಕಂಟಿನ್ಯೂ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಒಂದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮರುದಿನ ನೆಕ್ಸ್ಟ್ ಡೇ ಮತ್ತೆ ನೀವು ಫಾಲೋ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಮಾಲ್ ಕನ್ಸಿಸ್ಟೆಂಟ್ ಹ್ಯಾಬಿಟ್ಸ್ ತುಂಬಾನೇ ಮುಖ್ಯ. ಸೊ ಏನೆಲ್ಲ ಅದು ಸ್ಮಾಲ್ ಹ್ಯಾಬಿಟ್ಸ್ ಎವ್ರಿ ಡೇ ನೀವು ಫಾಲೋ ಮಾಡ್ಬೇಕಾಗಿರುವಂತದ್ದು ಹ್ಯಾಬಿಟ್ಸ್ ಯಾವ್ಯಾವ್ದು ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸಿಂಪಲ್ ಆಗಿ ತುಂಬಾನೇ ಬೇಗ ಈ ಒಂದು ವಿಡಿಯೋ ಮುಗಿಯುತ್ತೆ. ಸೊ ಚಿಕ್ಕದಾಗಿರುತ್ತೆ, ಸ್ಕಿಪ್ ಮಾಡ್ದಿರಾ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬಹುದು. ಜೊತೆಗೆ ಇಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಇಷ್ಟನ್ನ ಹೇಳ್ತಾ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಡ್ರಿಂಕಿಂಗ್ ಎನಫ್ ವಾಟರ್, ನೀರನ್ನ ಚೆನ್ನಾಗಿ ಕುಡಿಯುವಂತದ್ದು. ಹಾಗಂತ ಹೇಳಿ ಟು ಮಚ್ ಇಸ್ ಟು ಬ್ಯಾಡ್, ಜಾಸ್ತಿ ಅಲ್ಲ, ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಪ್ರತಿದಿನ ಟೈಮ್ಗೆ ಸರಿಯಾಗಿ ಕುಡಿಯುವಂತದ್ದು, ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳುವಂತದ್ದು. ನಿಮ್ಮೆಲ್ರಿಗೂ ಇದು ಗೊತ್ತಿದ್ರು ಕೂಡ ಇದು ಒಂದು ತುಂಬಾ ಮುಖ್ಯವಾದಂತಹ ಡೈಲಿ ಹ್ಯಾಬಿಟ್ಸ್ ಅಂತಾನೆ ಹೇಳ್ಬೋದು. ನೀರೆಲ್ಲರೂ ಕುಡಿತೀವಿ, ಆದ್ರೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಮಿಸ್ ಮಾಡಬಾರ್ದು ನಾವು. ಕೆಲವು ಸತಿ ಊರಿಂದ ಹೋದಾಗ ನೀರು ಹೆಚ್ಚು ಕಮ್ಮಿ ಆಗುತ್ತೆ, ಕೆಲವು ಸತಿ ನಮ್ಗೆ ಇಷ್ಟ ಆಗೋದಿಲ್ಲ. ಬಟ್ ನೀವು ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇವಾಗೆಲ್ಲ ಆನ್ಲೈನ್ ಕೂಡ ಬಂದಿದೆ, ನಿಮ್ಗೆ ಗೊತ್ತೇ ಇದೆ. ಹಾಗಾಗಿ ನೀರ್ ತಗೊಳ್ಬೇಕಾಗತ್ತೆ, ನೀರ್ ಕುಡಿಯೋದನ್ನ ಮಿಸ್ ಮಾಡ್ಲೇಬಾರ್ದು. ಎಲ್ಲೇ ಇದ್ರು ಕೂಡ, ಟ್ರಾವೆಲ್ ಮಾಡ್ತಾ ಇದ್ರು ಕೂಡ, ಬೇರೆ ಬೇರೆ ಊರುಗಳಿಗೆ ಹೋಗಿದ್ರು ಕೂಡ, ಸ್ಕೂಲ್ ಕಾಲೇಜಸ್ಗೆ ಅಂತ ಹೇಳಿ ಸ್ಟೂಡೆಂಟ್ಸ್ ಆಗಿದ್ರು ಕೂಡ, ನೀವು ಹೊರಗಡೆ ಎಲ್ಲ ಹೋಗೋದು ಟ್ರಾವೆಲ್ ಮಾಡೋದೆಲ್ಲ ಇದ್ರೆ ನಿಮ್ ಜೊತೆ ನೀರಿನ ಬಾಟ್ಲ್ ನ ಇಟ್ಕೊಳ್ಳಿ. ಹಾಗಾಗಿ ನೀರಿನ ಬಾಟ್ಲ್ ರೆಗ್ಯುಲರ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಬೌಲ್ ಮೂವ್ಮೆಂಟ್ ಚೆನ್ನಾಗಿ ಆಗ್ಬೇಕು ಅಂದ್ರೆ, ಮೋಷನ್ ಚೆನ್ನಾಗಿ ಆಗ್ಬೇಕು ಅಂದ್ರೆ, ಎವ್ರಿ ಡೇ ಚೆನ್ನಾಗಿ ನಿಮ್ಗೆ ಡೈಜೆಷನ್ ಆಗ್ಬೇಕು ಅಂತ ಅಂದ್ರೆ, ಸಪೋರ್ಟ್ ಮಾಡ್ಬೇಕು ಡೈಜೆಷನ್ಗೆ ಅಂತ ಅಂದ್ರೆ, ನಿಮ್ಮ ಒಂದು ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಎರಡನೇದಾಗಿ ಫೈಬರ್ ರಿಚ್ ಫುಡ್ಸ್ ನ ನೀವು ಪ್ರತಿದಿನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸಲಾಡ್ಸ್ ಆಗಿರ್ಬೋದು, ಸೀಡ್ಸ್ ಗಳಾಗಿರ್ಬೋದು, ಓಕೆನಾ, ತುಂಬಾ ಇಂಪಾರ್ಟೆಂಟ್. ಇದರ ಜೊತೆ ಸ್ವಲ್ಪ ಶುಂಠಿ, ನಿಂಬೆಹಣ್ಣು ಈ ರೀತಿ ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಸಲಾಡ್ ನಲ್ಲಿ. ಓಕೆನಾ. ಸೊ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇಲ್ಲಿ ಟೈಮಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ನೀವು ಏನ್ ತಿಂತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಮುಂಬರುವ ದಿನಗಳಲ್ಲಿ ಹಣ್ಣುಗಳನ್ನ ನೀವು ಯಾವ ಟೈಮ್ ಒಳಗಡೆ ತಿಂದ್ರೆ ಒಳ್ಳೇದು ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವೆಜಿಟೇಬಲ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಹಣ್ಣುಗಳನ್ನ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಹೋಲ್ ಫುಡ್ಸ್ ಅಂತಂದ್ರೆ ಇವಾಗ ಇಡೀ ಹಣ್ಣು ತಿನ್ನುವಂತದ್ದು, ಅದನ್ನ ಜ್ಯೂಸ್ ಮಾಡಿ ಕುಡಿಯುವ ಬದಲು ಹೋಲ್ ಫ್ರೂಟ್ ತಿನ್ನುವಂತದ್ದು ಅಲ್ವಾ. ಈ ಒಂದು ಗ್ರೈನ್ಸ್ ಅಲ್ಲಿ ಹೋಲ್ ಗ್ರೈನ್ಸ್ ಅಂತ ಬರುತ್ತಲ್ವಾ,
ಅದನ್ನ ತಗೊಳ್ಳುವಂತದ್ದು, ಅನ್ಪಾಲಿಶ್ಡ್ ಗ್ರೈನ್ಸ್ ಅನ್ನ ತಗೊಳ್ಳುವಂತದ್ದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಫೈಬರ್ ರಿಚ್ ಫುಡ್, ನಾರಿನಂಶ ಇರುವಂತಹ ಆಹಾರಗಳನ್ನ ತಗೊಳ್ಳುವಂತದ್ದು, ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಟೊಮೆಟೊ, ಬೀಟ್ರೂಟ್, ಮೂಲಂಗಿ, ಸೊಪ್ಪುಗಳು, ಲೆಟ್ಯೂಸ್ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಪುದೀನ. ಸೊ ಇದನ್ನೆಲ್ಲ ಮುಂಬರುವಂತಹ ದಿನಗಳಲ್ಲಿ ಇನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ. ಈ ರೀತಿ ಫೈಬರ್ ರಿಚ್ ಫುಡ್ ಗಳನ್ನ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದು ಕೂಡ ಡೈಲಿ ಹ್ಯಾಬಿಟ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ಡೈಲಿ ಫುಡ್ ನಲ್ಲಿ ಸೇರಿಸ್ಕೊಳ್ಳೋದು ಇದನ್ನೆಲ್ಲ ನೀವು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಇನ್ನು ಮೂರನೇದಾಗಿ ಅವಾಯ್ಡ್ ಲಾಂಗ್ ಸಿಟ್ಟಿಂಗ್, ಅಂದ್ರೆ ಕೂತ್ಕೊಂಡು ಮಾಡುವಂತಹ ಕೆಲಸಗಳು ಎಲ್ರಿಗೂ ಹೆಚ್ಚಾಗಿದೆ ಅಲ್ವಾ. ನಿಮ್ಮೆಲ್ರಿಗೂ ಕೂಡ ಕೂತು ಮಾಡುವಂತಹ ಕೆಲಸಗಳೇ ಜಾಸ್ತಿ. ಆದ್ರೂ ಕೂಡ ನಾವು ಬ್ರೇಕ್ಸ್ ನ ತಗೊಂಡು ನಾವು ಓಡಾಡುವಂತದ್ದು, ವ್ಯಾಯಾಮ ಮಾಡುವಂತದ್ದು, ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್. ಬಾಡಿ ಮೂವ್ಮೆಂಟ್, ಬಾಡಿ ಸ್ಟ್ರೆಚಿಂಗ್ ಮಾಡುವಂತದ್ದು, ಇದನ್ನ ಮಾಡ್ತಾ ಬಂದ್ರೆ ಹೆಲ್ದಿ ಬಾಡಿನ ನಾವು ಮೇಂಟೈನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಡೋಂಟ್ ಇಗ್ನೋರ್ ಯೋರ್ ಬಾಡಿ ಸಿಗ್ನಲ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ದೇಹ ಕೊಡುವಂತಹ ಸಿಗ್ನಲ್ಸ್, ಅದು ಚಿಕ್ಕ ಚಿಕ್ಕ ಸಿಗ್ನಲ್ಸ್ ಆದ್ರೂ ಕೂಡ ತುಂಬಾ ಬಾಡಿ ಪೇನ್ ಸ್ವಲ್ಪ ಸ್ವಲ್ಪ ಬಂದು ಆಮೇಲೆ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಸ್ವಲ್ಪ ನೀವು ಶುರು ಆಗ್ತಾ ಇದೆ ಅನ್ನುವಾಗಲೇ ನೀವು ಇಗ್ನೋರ್ ಮಾಡಬಾರ್ದು. ನ್ಯಾಚುರಲ್ ಆಗಿ ಬೌಲ್ ಮೂವ್ಮೆಂಟ್ ನಿಮ್ಗೆ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಒಳ್ಳೆ ರೀತಿನಲ್ಲಿ ಡೈಜೆಷನ್ ಆಗ್ಬೇಕು ಅಲ್ವಾ. ರಿಪೀಟೆಡ್ ಆಗಿ ನಿಮ್ಗೆ ಏನಾದ್ರೂ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅಂದ್ರೆ ನೀವು ಇಗ್ನೋರ್ ಮಾಡಬಾರ್ದು. ಇಮಿಡಿಯೇಟ್ಲಿ ನೀವು ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು, ಚೆನ್ನಾಗಿ ನೀರು ಕುಡಿಯುವಂತದ್ದು, ಆಹಾರ ಏನಾದ್ರು ಸರಿ ಇಲ್ಲ ಅಂದ್ರೆ ಸರಿ ಮಾಡ್ಕೊಳ್ಳುವಂತದ್ದು, ಮತ್ತೆ ಟ್ರ್ಯಾಕ್ಗೆ ಬರುವಂತದ್ದು, ಇದೆಲ್ಲವೂ ಕೂಡ ಚೆನ್ನಾಗಿ ನೀವು ಫಾಲೋ ಮಾಡ್ಬೇಕು, ಗಮನಿಸ್ತಾ ಇರಬೇಕು. ಹಾಗಾಗಿ ನಿಮ್ಮ ದೇಹ ಕೊಡುವಂತಹ ಸಿಗ್ನಲ್ಗಳು, ಗುರುತುಗಳು ಏನಾದ್ರೂ ನೋವಾಗ್ತಿದ್ಯಾ, ನಿಮ್ಗೆ ಬಾಡಿನಲ್ಲಿ ಏನಾದ್ರು ಪೇನ್ ಇದೆಯಾ, ಜೊತೆಗೆ ಕಾನ್ಸ್ಟಿಪೇಷನ್ ಇದೆಯಾ, ಸರಿಯಾಗಿ ಮೋಷನ್ ಹೋಗ್ತಾ ಇದೆಯಾ, ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ಬೇಕು. ಇನ್ನು ಐದನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂಡ್ ಎಮೋಷನಲ್ ಬ್ಯಾಲೆನ್ಸ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಜಾಸ್ತಿ ಒತ್ತಡ ಇತ್ತು ಅಂತಂದ್ರೆ, ಒತ್ತಡ ಯಾರು ತಾನೇ ಇರೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದ್ ರೀತಿನಲ್ಲಿ ಜೀವನದಲ್ಲಿ ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ನಾವ್ ಮ್ಯಾನೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಡೀಪ್ ಬ್ರೀತಿಂಗ್ ಆಗಿರ್ಬೋದು, ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಪ್ರಾಪರ್ ರೆಸ್ಟ್ ಮಾಡೋದು, ಕಾಮ್ ರೂಟೀನ್ಸ್ ಆಗಿರ್ಬೋದು, ಹೀಗೆ ಎಮೋಷನಲ್ ಬ್ಯಾಲೆನ್ಸ್ ಆಗಿರ್ಬೋದು, ತಾವಂತ ಪಟ್ಕೊಳ್ತಾ ಇದ್ರೆ ಸ್ವಲ್ಪ ಕಾಮ್ ಆಗಿ ಇರುವಂತದ್ದು. ಈ ರೀತಿ ನೀವು ಡೀಪ್ ಬ್ರೀತಿಂಗ್ ಮಾಡ್ತಾ ಬರ್ತಾ ಇದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ರೆಡ್ಯೂಸ್ ಆಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಕೂಡ ಸರಿ ಹೋಗುತ್ತೆ. ಸಾಕಷ್ಟು ವಿಧಗಳು, ವೇಸ್ಗಳು, ದಾರಿಗಳು ಇದೆ ನಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ಮತ್ತೆ ಬ್ಯಾಲೆನ್ಸ್ಡ್ ಲೈಫ್ ನ ನೀವು ಲೀಡ್ ಮಾಡೋದಕ್ಕೆ, ಬ್ಯಾಲೆನ್ಸ್ಡ್ ಲೈಫ್ ನ ನಾವು ರೂಢಿಸ್ಕೊಳ್ಳೋದಕ್ಕೆ, ಭಾವನಾತ್ಮಕವಾಗಿ ನಾವು ಬ್ಯಾಲೆನ್ಸ್ಡ್ ಲೈಫ್ ನ ಲೀಡ್ ಮಾಡೋದಕ್ಕೆ ಸಾಕಷ್ಟು ದಾರಿಗಳಿವೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡಿದೀನಿ. ಮುಂಬರುವ ದಿನಗಳಲ್ಲೂ ಕೂಡ ನಿಮ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದು ಇದೆ. ಇದರ ಜೊತೆಗೆ ನಾವಿವಾಗ ಒಂದು 5 ಪಾಯಿಂಟ್ಸ್ ಗಳನ್ನ ನೋಡಿದ್ವಿ ಅಲ್ವಾ ಸ್ನೇಹಿತರೆ. ಇದರ ಜೊತೆಗೆ ಸೈಕಾಲಜಿಕಲ್ ಇನ್ಸೈಟ್ಸ್, ಈ ಒಂದು ಮನಃಶಾಸ್ತ್ರದ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ಬ್ಯಾಲೆನ್ಸ್ಡ್ ಲೈಫ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಸಿಂಪ್ಟಮ್ಸ್ ಬಂದ ಮೇಲೆ ಸೀರಿಯಸ್ ಆಗಿ ತಗೊಳ್ತೀವಿ ಅಲ್ವಾ. ಕೆಲವರು ಸಿಂಪ್ಟಮ್ಸ್ ಇದ್ರೂ ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಎಲ್ಲವೂ ಕೂಡ ನಮ್ಮ ಒಂದು ಮೈಂಡ್ ಸೆಟ್ ಮೇಲೆ ನಿಂತಿರುತ್ತೆ. ನಾವು ಎಷ್ಟು ಮೈಂಡ್ಫುಲ್ ಲಿವಿಂಗ್ ನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತೀವಿ, ಅಷ್ಟು ಹೆಲ್ದಿಯಾಗಿ ನಮ್ಮ ದೇಹವನ್ನ ಇಟ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬೋದು ನಾವು. ಹಾಗಾಗಿ ಸಿಂಪ್ಟಮ್ಸ್ ಗಳನ್ನ ಹೆಚ್ಚು ಆಗೋದಕ್ಕೆ ಮುಂಚೆನೆ ನಮ್ಮ ಒಂದು ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಸೆಲ್ಫ್ ಕೇರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಆಗಿರಬಹುದು, ಎಮೋಷನಲ್ ವೆಲ್ ಬೀಯಿಂಗ್ ಆಗಿರ್ಬೋದು. ಸೊ ನಿಮ್ಗೇನಾದ್ರು ಕೌನ್ಸಿಲಿಂಗ್ ಸಪೋರ್ಟ್ ಬೇಕು ಅಂತಂದ್ರೆ ಥೆರಪಿಸ್ಟ್ ನ ಭೇಟಿ ಆಗೋದನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಸೊ ಅದರಿಂದ ಸಾಕಷ್ಟು ಬೆನಿಫಿಟ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸ್ಮಾಲ್ ಹ್ಯಾಬಿಟ್ಸ್ ಇಂದ ನೀವು ಬಿಗ್ ಡಿಫ್ರೆನ್ಸ್ ಅನ್ನೇ ನೋಡ್ಬೋದು. ಸ್ಮಾಲ್ ಹ್ಯಾಬಿಟ್ಸ್ ಅಂತ ಅನ್ನಿಸ್ಬಹುದು, ಆದ್ರೆ ಮುಂದೊಂದು ದಿನ ಅದು ನಿಮ್ಗೆ ದೊಡ್ಡ ಒಂದು ಒಳ್ಳೆಯ ರೀತಿಯಲ್ಲಿ ಡಿಫ್ರೆನ್ಸ್ ಕಾಣುತ್ತೆ, ಟ್ರಾನ್ಸ್ಫಾರ್ಮೇಶನ್ ಕೂಡ ನಿಮ್ಗೆ ಕಾಣುತ್ತೆ ದೇಹದಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ನಾವು ಈ ಒಂದು ಪೈಲ್ಸ್ ಜಾಸ್ತಿ ಆದ್ರೆ ಏನೆಲ್ಲ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಗ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಡಯಾಬಿಟೀಸ್ ಇರೋರಿಗೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇರುವವರಿಗೆ ಆಗಿರ್ಬೋದು, ಯಾವ ರೀತಿ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಹೆಲ್ತ್ ಅವೇರ್ನೆಸ್ ಅನ್ನುವಂಥದ್ದು ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಅಲ್ಲ ಸ್ನೇಹಿತರೆ, ಇದು ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ಬಿಲ್ಡ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಸೊ ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ನೀವು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಸಾಕಷ್ಟು ವಿಚಾರಗಳನ್ನ ಇನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವು ಕೂಡ ಅದರ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಒಂದು ಪ್ರೀತಿ ಪಾತ್ರರ ಜೊತೆ ಅಂತ ಹೇಳ್ತಾ, ಇಷ್ಟು ಹೊತ್ತು ಯಾರೆಲ್ಲ ವಿಡಿಯೋಸ್ ನೋಡಿದಿರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.